ಕ್ರೌರ್ಯಕ್ಕೆ ಸ್ಯಾಂಡಲ್ವುಡ್ ಇದೀಗ ತಿರುಗಿ ಬಿದ್ದಿದೆ. ಅದೇ ರೀತಿಯಾಗಿ ಅವರ ಫ್ಯಾನ್ಸ್ಗಳ ನಡವಳಿಕೆಯ ವಿರುದ್ಧವೂ ಇದೀಗ ಸಾಕಷ್ಟು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ದರ್ಶನ್ ಬೆಂಬಲಿಗರಿಗೆ ಬುದ್ಧಿಯನ್ನ ಹೇಳಬೇಕಾಗಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ನಟಿ ಸುಷ್ಮಾ ವೀರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಚೆನ್ನಾಗಿದ್ರು, ಸಹವಾಸದಿಂದ ಹೀಗಾಗೋಗ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು, ಶಿಕ್ಷೆಯನ್ನ ಕೊಡಿಸಬಹುದಾಗಿತ್ತು, ಕಾನೂನಿತ್ತು, ಕಾನೂನು ರೀತಿಯಾಗಿ ಅವರು ಹೋರಾಟವನ್ನ ಮಾಡಬಹುದಾಗಿತ್ತು. ಅವ್ರಿಗೆ ಆದಂತಹ ಒಂದಷ್ಟು ಪರಿಚಯಗಳು ಕೂಡ ಇತ್ತು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಕೊಲೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಸುಷ್ಮಾ ವೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ದರ್ಶನ್ ಬೆಂಬಲಿಗರೊಬ್ಬರು ಕೂಡ ಒಂದಷ್ಟು ಜನ ಅವರಿಗೆ ಕೂಡ ಈ ರೀತಿ ಕಮೆಂಟ್ ಮಾಡಿದ್ರು ಅನ್ನೋದು ಯಾರಿಗೆ ನಾನು ಹೇಳ್ತಾ ಇರೋದು, ಈಗ ಅವ್ರ ಕಡೆಯವರು ಕಮೆಂಟ್ ಮಾಡ್ತಾರಲ್ಲ, ಇವಾಗ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಅವರ ಹೆಸರಿನಲ್ಲಿ ಕಮೆಂಟ್ ಮಾಡ್ತಾರಲ್ಲ, ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಎಷ್ಟು ಮಹಾ ಸರಿ. ನಾನು ಹೇಳೋದು, ಅಶ್ವಿನಿ ಅವರು ತುಂಬ ಒಳ್ಳೆ ಹೃದಯ ಇರೋವಂಥ ಆಕೆ, ಒಳ್ಳೆ ಮನಸ್ಸು, ಒಳ್ಳೆ ಹೃದಯ ಎರಡೂ ಇರೋವಂಥ ಆಕೆ. ಇಂಥ ದೊಡ್ಡ ದುರಂತ ಆದಮೇಲೆ ಇಲ್ಲಿ ನನಗಿನ್ನೇನು ಇಲ್ಲಪ್ಪ, ಈ ತುಂಬ ನೋವು ನೋಡ್ಬಿಟ್ಟಿದ್ದೀನಿ ನಾನು ಅಂತ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಎರಡೂ ಹೆಣ್ಮಕ್ಳನ್ನ ಕರ್ಕೊಂಡು, ಬೇಡಮ್ಮ ಸಿನಿಮಾ ಹೆಣ್ಮಕ್ಳ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೊರಟೋಗ್ಬಿಡ್ಬೋದಾಗಿತ್ತು. ಆದರೆ ಇಲ್ಲ, ನನ್ನ ಗಂಡ ನಂಬಿದ್ದು ಕನ್ನಡಿಗರನ್ನ. ನನ್ನ ಗಂಡ ಕನ್ನಡ ಸಿನಿಮಾಲಿ ಏನಾದರೂ ಒಂದು ಮಾಡಬೇಕು ಅಂತಿದ್ದವನು. ನನ್ನ ಮಾವಂದಿರು ಇದರಲ್ಲಿದ್ದವರು, ನಾನು ಇಲ್ಲಿ ನಿಂತವರು ಕನಸನ್ನ ನನಸು ಮಾಡಬೇಕು ಅಂತ ಇವತ್ತು ಪ್ರೊಡಕ್ಷನ್ನ ಕೈ ಹಿಡಿದು 500-600 ಫ್ಯಾಮಿಲಿಗಳಿಗೆ ಊಟ ಹಾಕ್ತಾ ಇದ್ದಾರೆ ರೀ. ಅವ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ಇವ್ರಿಗೇನು ಅಧಿಕಾರ ಇದೆ ಅಥವಾ ಇವ್ರು ಏನು ಸಾಧಿಸಿದ್ದಾರೆ? ಅವತ್ತಿನ ದಿನ ದರ್ಶನ್ ಅವರು ನಿಂತು ಇಂಥ ಮಾತಾಡೋನು ನನ್ನ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ, ಒಂದು ಹೆಣ್ಣು ಬಗ್ಗೆ ಇಷ್ಟು ಕೇವಲವಾಗಿ ನೋಡೋನು ನನ್ನ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟಿದ್ದಿದ್ರೆ ಬೇರೆ ಆಗಿಬಿಟ್ಟಿರೋದು. ನೋಡಿ, ಒಂದು ಹೇಳ್ತೀನಿ, ನಾನು ನಂಬೋದೇನು ಅಂದರೆ ಯಥಾ ರಾಜ ತಥಾ ಪ್ರಜಾ. ಇವರೆಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಈ ಸರ್ಕಸ್ಸು, ಇದು ಅವ್ರನ್ನ ಮೆಚ್ಚಿಸೋದಕ್ಕೆ, ನಿಜವಾಗ್ಲೂ ಅವ್ರ ಬಗ್ಗೆ ಇರೋ ಕಾಳಜಿಗಲ್ಲ. ಆಚೆ ಬಂದು ಅಣ್ಣ ನಿನಗೋಸ್ಕರ ನಾನು ಇದು ಮಾಡಿದೆ, ಅಣ್ಣ ಇದನ್ನೆಲ್ಲ ಹೇಳ್ಕೊಳಕ್ಕೆ ಅವ್ರು ಮಾಡ್ತಾ ಇರೋದು. ಕಂಡವ್ರ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ನೋಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು. ಯಾಕಪ್ಪ, ನಿಮ್ಮ ಮನೇಲಿ ನಿಮ್ಮ ಯಜಮಾನರು, ನಿಮ್ಮ ಬಾಸ್ ಒಬ್ಬರೇನಾ ಗಂಡಸರು ಅಥವಾ ಇದು ಅಂತ ಹೇಳೋದು? ಪಾಪ ಆ ಹೆಣ್ಮಕ್ಳಿಗೆ ತಂದೆ ಇಲ್ವಾ? ಆ ಹೆಣ್ಮಕ್ಳಿಗೆ ಅಣ್ಣಂದಿರಿಲ್ವಾ? ಅವ್ರೇನು ಮಾಡಬೇಕು? ಅವರು ನಿಮ್ಮನ್ನೆಲ್ಲ ಹಿಡ್ಕೊಂಡು ಹಿಂಗೆ ಚಚ್ಬೋದು ತಾನೆ? ಇದು ಸಲ್ಯೂಷನ್ ಅಲ್ಲ. ಹೇಳೋದು ಅಣ್ಣವ್ರ ಫ್ಯಾನ್ಸು ಎಲ್ಲಾದರೂ ಒಬ್ಬರಾದರೂ ಇಷ್ಟು ಅಸಭ್ಯವಾಗಿ ಮಾತಾಡೋದನ್ನು ನೋಡಿದ್ದೀರಾ? ಯಥಾ ರಾಜ ತಥಾ ಪ್ರಜಾ. ಮತ್ತು ಈ ಅಂದರೆ ದರ್ಶನ್ ಫ್ಯಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಕಮೆಂಟ್ ಮಾಡಿದಾಗ ಇವರು ಬಂದು ಬಹಿರಂಗವಾಗಿ ಹೇಳಿಕೆ ಕೊಡ್ಬೋದಾಗಿತ್ತು ಅಥವಾ ಅಲ್ಲೇ ಹೇಳ್ಬೋದಾಗಿತ್ತು. ನಾನು ಬಹಿರಂಗವಾಗಲಿ ಆಮೇಲೆ ಆಗಲಿ ಯಾವ ಮೇಲೆ ಆಗಲಿ ಹೇಳಬೇಕಾಗಿತ್ತು. ನನ್ನ ಫ್ಯಾನ್ಸ್ ಆದವರು ಇನ್ನೊಬ್ಬರು ಹೆಣ್ಣು ಮಕ್ಕಳನ್ನ ಇಷ್ಟು ಕೇವಲವಾಗಿ ನೋಡಲ್ಲ, ಮಾತಾಡೋದಿಲ್ಲ. ನಾನು ಹೆಣ್ಣು ಮಕ್ಕಳನ್ನ ಗೌರವಿಸ್ತೀನಿ, ನನ್ನ ಫ್ಯಾನ್ ಅನ್ನಿಸ್ಕೊಂಡವ್ರು ನೀವು ಹೆಂಗೆ ಮಾಡ್ತೀರಾ ಅಂತ ಒಂದು ಹೇಳಿಕೆ ಕೊಟ್ಟುಬಿಟ್ಟಿದ್ದಿದ್ರೆ, ನಿಜವಾದ ಫ್ಯಾನ್ಸೇ ಆಗಿದ್ದರೆ ಸುಮ್ಮನಾಗಿರೋರು. ಅಣ್ಣ ನಮ್ಮನ್ನು ಭಾಳ ಇದು ಮಾಡ್ತಾರಪ್ಪ, ನಾವು ನೋವು ಮಾಡಿಬಿಟ್ವಿ, ನೀವು ಹಿಂಗೆ ಮಾತಾಡಿರೋದು ನನಗೆ ನೋವಾಗಿದೆ, ನಾನು ಅನ್ನ ತಿಂದ ಮನೆ ಅದು, ನೀವು ಅವ್ರ ಬಗ್ಗೆ ಹಂಗೆ ಹೇಳ್ಬೋದಾ? ಅವ್ರ ಮನೆ ಸೊಸೆ ಬೇರೆ ಅಲ್ಲ, ಕರ್ನಾಟಕದ ಸೊಸೆ ಬೇರೆ ಅಲ್ಲ, ಹೇಗೆ ನೀವು ಹೀಗೆ ಮಾತಾಡಿದ್ರಿ ಅಂತ ಒಂದು ಮಾತು ಕೇಳಿಬಿಟ್ಟಿದ್ದಿದ್ರೆ, ಒಂದೇ ಮಾತು, ನನಗೆ ಬಹಳ ನೋವಾಗಿದ್ದದು. ಏಕೆಂದರೆ ಆಕೆ ಎಲ್ಲೂ ಯಾರ ಹತ್ರನೂ ಏನೂ ಮಾತಾಡಲ್ಲ. ಎಷ್ಟು ನಿಜವಾದ ಗೃಹಿಣಿ ರೀ ಅದು, ನಿಜವಾದ ತಾಯಿ